ಬಂಗಾಳದಲ್ಲಿ ಮುಂದುವರಿತಾ ಇದೆ ಚುನಾವಣೋತ್ತರ ಹಿಂಸಾಚಾರ. ಇನ್ನು ಸಂದೇಶ ಖಾಲಿಯಲ್ಲಿ ಭದ್ರತಾ ಪಡೆಗಳ ಮೇಲೆಯೂ ಕೂಡ ಅಟ್ಯಾಕ್ ಮಾಡಲಾಗಿದೆ. ಸಿಬ್ಬಂದಿ ಮೇಲೆ ಇಲ್ಲಿ ಮಿಡ್ನೈಟ್ ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ದುಷ್ಕರ್ಮಿಗಳು ಈ ರೀತಿಯಾಗಿ ಮಿಡ್ನೈಟ್ ದಾಳಿ ಮಾಡಿದ್ದಾರೆ. ಓರ್ವ ಮಹಿಳಾ ಪೊಲೀಸ್ ಸಿಬ್ಬಂದಿಯ ಸ್ಥಿತಿ ಗಂಭೀರವಾಗಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತಹ ಗಲಾಟೆ ಗದ್ದಲ. ಓರ್ವ ಮಹಿಳಾ ಪೊಲೀಸ್ ಸಿಬ್ಬಂದಿಯ ಸ್ಥಿತಿ ಗಂಭೀರವಾಗಿದೆ. ಪೊಲೀಸ್ ಸಿಆರ್ಪಿಎಫ್ನ 5 ಸಿಬ್ಬಂದಿಗೆ ಗಾಯಗಳಾಗಿದೆ. ಉತ್ತರ 24 ಪರಗಣದ ಸಂದೇಶ ಖಾಲಿಯಲ್ಲಿ ಹಿಂಸಾಚಾರ, ವಿಜಯೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿರುವಂತಹ ಗಲಾಟೆ, ಅದು ಕೂಡ ಬಿಜೆಪಿ ಮತ್ತೆ ಟಿಎಂಸಿ ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಕಿತ್ತಾಟ ಇದು. ಪ್ರತ್ಯೇಕ ದಾಳಿ ಪ್ರಕರಣದಲ್ಲಿ 2 ಕಾರ್ಯಕರ್ತರು ಬಲಿಯಾಗಿದ್ದಾರೆ. ಭದ್ರತೆಗೆ ನಿಯೋಜಿಸಲಾಗಿದ್ದಂತಹ ಸಿಬ್ಬಂದಿಯ ಮೇಲೂ ಅಟ್ಯಾಕ್ ಮಾಡಲಾಗಿದೆ. ಬಂದೂಕು, ಕಚ್ಚಾ ಬಾಂಬ್ ಬಳಸಿ ದಾಳಿ ಮಾಡಿದ್ದಾರೆ ಕಿಡಿಗೇಡಿಗಳು. ಭದ್ರತಾ ಪಡೆಗಳಿಂದ ಶಸ್ತ್ರಾಸ್ತ್ರಗಳು ವಶಕ್ಕೆ ಪಡೆಯಲಾಗಿದೆ. ಪರಿಸ್ಥಿತಿ ಕಂಟ್ರೋಲಿಗೆ ಬರ್ತಾ ಇದೆ. ಹೀಗೆ ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಸ್ಥಿತಿ ಎಲ್ಲವೂ ಕೂಡ ನಾರ್ಮಲ್ ಆಗಿಲ್ಲ. ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಇರುವಂತದ್ದು. ಕಾರಣ ಏನು ಅಂತಂದ್ರೆ, ಯಾವಾಗ ಇಲ್ಲಿ ದೀದಿ ಸರ್ಕಾರ ಬಿದ್ದೋಯ್ತೋ ಅದಾದ ನಂತರ ಅದೇ ಕ್ಷಣದಿಂದ ಇಲ್ಲಿ ಟಿಎಂಸಿ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾನೆ ಇದೆ. ಇದೀಗ ಮತ್ತೊಮ್ಮೆ ಆ ಕಚೇರಿಗಳ ಹತ್ರ ಈ ರೀತಿಯಾಗಿ ದಾಳಿ ಮಾಡಲಾಗಿದೆ. खान की चले बीजेपी पार्टी दौड़ दीजिए हमरा और